ಹೇಳೋ, ಮಾತಾಡೋ. ಹೇ ಹೇಳೋ, ಹೇ ಮಾತಾಡೋ. ಸುಮಿತ್ರಾ, ಇವಾಗ ಸಿಬಿಐ ಆಫೀಸರ್ ಮತ್ತೆ ಲಲಿತಮ್ಮ ಎಲ್ಲಿದ್ರಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್, ಅದ್ ಗೊತ್ತಿಲ್ಲ. ಲಲಿತಮ್ಮ ಕಾಣೆ ಆದ್ಮೇಲೆ ಸಿಬಿಐ ಆಫೀಸರ್ ನನ್ನ ಅಣ್ಣಂಗ್ ಸಿಕ್ಕೇ ಇಲ್ಲ. ಅದಾದ್ಮೇಲೆ ಕತ್ತಲೆ ಕೋಣೆ ಎಸ್ಟೇಟ್ ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇತ್ತಂತೆ. ಸ್ಯಾಂಡಿ ಅನ್ನ ನೀರಿಲ್ದೆ ಕೊರ್ಗಿ ಅಲ್ಲೇ ಸತ್ತ ಅಂತ ಜನ ಮಾತಾಡ್ಕೊಳ್ತಿದ್ರು. ಆ ಕಡೆ ಹೋಗ್ಲಿಕ್ಕೆ ಎಲ್ಲರೂ ಹೆದರ್ತಿದ್ರು. ಇವತ್ತಿಗೂ ಕೂಡ ಅಲ್ಲಿ ಹೋಗೋದಿಕ್ಕೆ ಎಲ್ಲರೂ ಹೆದರ್ತಾರೆ ಸರ್. ಎಸ್ ಸುಮಿತ್ರಾ, ನೀವು ಹೇಳೋದು ಅರ್ಥ ಆಯ್ತು. ಇದು ಸಾಧಾರಣವಾದ ಎಸ್ಟೇಟ್ ಅಲ್ಲ. ಇಲ್ಲಿ ಏನೋ ನಿಗೂಢತೆ ಇದೆ. ಎಷ್ಟೇ ಕಷ್ಟ ಆದರೂ ಇದನ್ನ ಭೇದಿಸಲೇಬೇಕು. ಇಲ್ಲಿ ನೋಡಿ, ಎಲ್ಲ ಇದ್ದೇಳಿ. ನಾವು ಅಂದ್ಕೊಂಡಿರೋದೇ ಬೇರೆ, ಇಲ್ಲ ಆಗ್ತಾ ಇರೋದೇ ಬೇರೆ. ಆದಷ್ಟು ಬೇಗ ನಾವು ಕತ್ತಲೆ ಕೋಣೆ ಎಸ್ಟೇಟ್ ಕಡೆ ಹೋಗ್ಬೇಕು. ನಮ್ಮ MDಯ ಅಸಲಿ ಬಣ್ಣ ಇವತ್ತು ಬಯಲಾಯಿತು. ಈ ಕತ್ತಲೆ ಕೋಣೆ ಹೆಸರು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಗಾಂಜಾ ಡೀಲ್ ಮಾಡ್ತಾ ಇದ್ದಾನೆ ನಮ್ಮ ಪತ್ರಿಕೆ MD. ನೀವೆಲ್ಲರೂ ಬನ್ನಿ, ನಿಮ್ಗೆ ಏನಂತ ತೋರಿಸ್ತೀನಿ. ಬೇಗ ಬನ್ನಿ, ನಡೀರಿ, ಬೇಗ ಬೇಗ ಬನ್ನಿ ಬನ್ನಿ. ಏನಾಯ್ತು? ಯಾಕೆ? ಇಲ್ಲ, ನಿಮ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ನೀವ್ ಅಂದ್ಕೊಂಡಾಗೆ ಕತ್ತಲೆ ಕೋಣೆ ರಹಸ್ಯನ ಭೇದಿಸೋಕಾಗಲ್ಲ. ಇಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ಸರ್. ಈ ದೆವ್ವ ನಮ್ಮನ್ನು ಬಿಡೋದಿಲ್ಲ. ಅವತ್ತು ನನ್ನ ನೋಡಿಸ್ಕೊಂಡ್ ಬಂದಿದ್ದು ಇದೇ ದೆವ್ವ. ದೆವ್ವನೂ ಇಲ್ಲ, ಏನೂ ಇಲ್ಲ. ನೀವು ಅಂದ್ಕೊಂಡ ಹಾಗೆ ಅವಳು ದೆವ್ವ ಅಲ್ಲ, ಕತ್ತಲೆ ಕೋಣೆ ಲಲಿತಮ್ಮ. ಹಿಡಿದೆ ಅವಳನ್ನ, ಹಿಡಿದೆ ಅವಳನ್ನ. ನೋಡೋದು ಇವಳನ್ನ ಇಟ್ಕೊಂಡು ಎಲ್ಲ ಆಟ ಆಡ್ತಾ ಇದ್ದಾರೆ ಈಗ. ಸರ್, ನಾವೀಗ ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ ಸರ್. ಮೊದಲು ನಾವಲ್ಲಿಗೆ ಹೋಗೋಣ. ಎಸ್ ಕಿರಣ್, ನಡೀರಿ ಹೋಗುವ. ಕವಿತಾ, ಕವಿತಾ ಬೇಗ ಬಾ. ಹಲೋ, ಕೊಟ್ಟೆ. ಯಾರು?
ಶೇಖ್ ಫೋನ್ ಮಾಡಿದ್ದಾನೆ. ನೋಡಿ ಶೇಖ್, ನಮ್ ಹುಡುಗರು ನಿಮ್ಮನ್ನ ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡು ಬರ್ತಾರೆ. ಆದ್ರೆ ಒಂದು ವಿಷಯ, ಇದು ಕರೋಡ್ ರೂಪಾಯಿ ಮಾಲ್. ಇದು ಹಳೆ ಮಾಲ್ ತರ ಅಲ್ಲ. ಈ ಹೂವಿನ ಕೇಸರಿನ ಒಂದು ಸಲ ಹೀರ್ಬಿಟ್ರೆ ಈ ಲೋಕನೇ ಮರೆಸ್ಬಿಡುತ್ತೆ. ಇದನ್ನ ಕರೆಕ್ಟ್ ಆಗಿ ಡೀಲ್ ಮಾಡಬೇಕು. ನಮ್ಮ ಮೊಟ್ಟೆ ಥಾಮಸ್ ಹತ್ರ ಎಲ್ಲ ಮಾತಾಡಿದೀನಿ. ओके? पैसे का चिंता मत कर, अभी मेरे को माल का जरूरत है. ನಿಮ್ದುಕ್ಕೆ ಮೊಟ್ಟೆ ಥಾಮಸ್ ಜೊತೆ ನಮ್ದು ಬರ್ತಾ ಇದೆ, ಚಿಂತಾ ಮತ್ ಕರ್ನಾ ಭಾಯ್. ಓಕೆ ಶೇಖ್, ಎಲ್ಲ ರೆಡಿ ಮಾಡಿರ್ತೀನಿ, ಯು ಡೋಂಟ್ ವರಿ. ಕವಿತೆಯಲ್ಲಿ ಕವಿತಾ 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 ಮಾತಾಡು ಕವಿತಾ 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 ಅವತ್ತು ಶ್ರೀದೇವಿ ಆಯ್ತು, ಇವತ್ತು ಕವಿತಾ. ಈ ಕತ್ತಲೆ ಕೋಣೆಗೆ ಹೋಗೋಕ್ಕಿಂತ ಮುಂಚೆ ಒಬ್ಬೊಬ್ಬರನ್ನೇ ಕಳ್ಕೊಂತಾ ಇದ್ದೀವಿ. ರಘು ಕೂಡ ನಮ್ಮನ್ನು ಬಿಟ್ಟು ಹೋದ. ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಬ್ಬೊಬ್ಬರೇ ಮರೆ ಆಗ್ತಾ ಹೋದ್ರು. ಅಲ್ಲೋಡಿ, ಯಾರ್ದೋ ಕಾರ್ ಬರ್ತಾ ಇದೆ ಗಾಂಜಾಟದ ಕಡೆ. ವೆಲ್ಕಮ್ ಶೇಖ್ ಅಬ್ದುಲ್. ಥ್ಯಾಂಕ್ ಯು ಭಾಯ್, ಥ್ಯಾಂಕ್ ಯು. ಶುಕ್ರಿಯಾ ಭಾಯ್, ಥ್ಯಾಂಕ್ ಯು, ಶುಕ್ರಿಯಾ. ನಿನಗಾಗಿ ನನ್ನ 15 ವರ್ಷದ ಶ್ರಮ, ಇಡೀ ಕತ್ತಲು ಕೋಣೆ ಎಸ್ಟೇಟ್ ಈಗ ನನ್ನ ಕೈಯಲ್ಲಿದೆ. ಪಶ್ಚಿಮ ಘಟ್ಟದ ಹಸಿರು ಪ್ರಕೃತಿ ನಡುವೆ ಬಿಳಿ ಹೂವಿನ ದರ್ಬಾರ್, ಇಲ್ಲಿಗೆ ನಾನೇ ರಾಜ. संभलना भाई, संभलना, मैं हूँ तेरे साथ. वो कुत्ते नसीबे अफसर विक्रम सिंह बहुत तकलीफ दिया, ನಮ್ದಕ್ಕೆ ಮಲ್ಗಕ್ಕೆ ಬಿಟ್ಟಿಲ್ಲ. ಆ ಸಿಬಿಐ ಆಫೀಸರ್ ನಾನು ಆಗ್ಲೇ ಕಟ್ಟಾಕಿದ್ದೀನಿ. ಗುಡ್. ಇನ್ನೊಬ್ಬ ಡೇಂಜರಸ್ ಇದ್ದಾನೆ. ಅಚ್ಚಾ? ಅವನೇ ದೇಶರಾವ್. ಅವನು ಆಲ್ರೆಡಿ ಕತ್ಲೆ ಕೋಣೆ ಒಳಗಡೆ ನುಗ್ಗಿದ್ದಾನೆ. ಆದ್ರೆ ಅಷ್ಟು ಸುಲಭವಾಗಿ ಹೊರಗಡೆ ಹೋಗಕ್ಕಾಗಲ್ಲ. ಅವನು ಸಮಾಧಿ ಆಗೋವರೆಗೂ ನನಗೆ ಸಮಾಧಾನ ಇಲ್ಲ. ಏಯ್ ಮೊಟ್ಟೆ, ಹಾಜಿ, ಆ ವಿಕ್ರಮ್ ಸಿಂಗ್ ನ ಕರ್ಕೊಂಡ್ ಬಾ. ಆಯ್ತು. ಏ ಬಂದ್ರು, ಬೇಗ ಬಾರೋ. ಹಾಗೆ 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 ಹಂಗೆ ಹಾಗೆ. ए कुत्ते बहुत तकलीफ दिया हमको, ಜೀವನಕ್ಕೆ ಇಲ್ಲೇ ಸಾಯ್ಬೇಕು. ಶೇಖ್ ಬಾಯ್, ಅವನು ಹಾಗೆ ಸಾಯ್ಬಾರ್ದು, ನರಳಿ ಸಾಯ್ಬೇಕು. ಮುಟ್ಟೆ ಎತ್ಕೊಂಡು ಹೋಗ್ರ ಅವನ. ಕಿರಣ್, ನಡೀರಿ. ಸಿಬಿಐ ಆಫೀಸರ್ನ ಎಲ್ಲಿ ಕಟ್ಟಿದ್ರಂತ ನೋಡಿ ಅವ್ರ ಪ್ರಾಣ ರಕ್ಷಿಸೋಣ ಬನ್ನಿ. ಈ ನನ್ನ ಮಕ್ಕಳಿಗೆ ಒಂದು ಗತಿ ಕಾಣಿಸ್ಲೇಬೇಕು, ಇಲ್ದಿದ್ರೆ ಇವರು ನಮ್ಮ ಸಮಾಜದ ವಿಷ ಜಂತುಗಳಾಗ್ತಾರೆ. ಬೇಡ ಸರ್, ಸಿಬಿಐ ಆಫೀಸರ್ನ ನಾನು ಕರ್ಕೊಬರ್ತೀನಿ. ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ಈ ಕೆಲಸ ಮಾಡ್ತೀನಿ. ನೀವು ಆದಷ್ಟು ಬೇಗ ಕತ್ತಲೆ ಕೋಣೆ ಓಪನ್ ಮಾಡಿ ಈ ರಹಸ್ಯನ ಕಂಡಿಡೀರಿ. ವೆರಿ ಗುಡ್, ನನಗೆ ಇಂತಹ ವರದಿಗಾರರೇ ಬೇಕು. ಹೋಗಿ ಕಿರಣ್. ಹಾಂ ಸರ್. ನಾನು ಕತ್ತಲೆ ಕೋಣೆ ಕಡೆ ಹೋಗ್ತೀನಿ, ನೀವು ಆದಷ್ಟು ಬೇಗ ಸಿಬಿಐ ಆಫೀಸರ್ನ ಕರ್ಕೊಂಡು ಓಕೆ ಸರ್. ಸರ್, ನಿಮ್ ಜೊತೆ ನಾನು ಬರ್ತೀನಿ. ಆಯ್ತು ಸುಮಿತ್ರ, ನಡೀರಿ.